ನೀವು ನೋಡಿ ಪನಿಷ್ಮೆಂಟ್ ಸ್ಕೂಲಲ್ಲಿ ಪನಿಷ್ಮೆಂಟ್ ಸಾಫ್ಟ್ ಕ್ರೀಮು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನಲ್. ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡೋಣ ಜಪಾನ್ನಲ್ಲಿ ಆಕಸ್ಮಿಕವಾಗಿ ಕಂಡುಹಿಡಿದಂಥ ಒಂದು ಜಾಗ. ಮೊದಲಿಗೆ ಅಲ್ಲಿಗೆ ಹೇಗೆ ಹೋಗೋದು ಅನ್ನೋದನ್ನ ನೋಡೋಣ. ಸುತ್ತಮುತ್ತ ಏನಿದೆ ಅಂತ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಒಂದು ಬಸ್ ಸ್ಟೇಷನು. ಬಸ್ ಬಂದು ಅಲ್ಲಿ ನಿಂತ್ಕೊಂಡು ಪ್ಯಾಸೆಂಜರ್ಸ್ ಎಲ್ಲ ಹತ್ಕೊತಾರೆ. ಮತ್ತು ಅದೇ ಥರ ಇಲ್ಲೂ ಒಂದಿದೆ ನೋಡಿ ಕೆಳಗಡೆ. ಇದು ಮೇನ್ ರೋಡು. ಮೇನ್ ರೋಡ್ ಈ ಲೆಫ್ಟ್ ಸೈಡಲ್ಲೂ ಸಹ ಇಲ್ಲಿದೆ ಒಂದು ಬಸ್ ನಿಲ್ಲಿಸೋ ಜಾಗ. ಜನ ಈ ರೋಡಲ್ಲಿ ಇಳಿಬಾರ್ದು, ರೋಡ್ ಕ್ರಾಸ್ ಮಾಡಬಾರ್ದು ಅಂದರೆ ಈಸಿ ಆಗಲಿ ಅಂತ ಈ ಸ್ಕೈ ವಾಕ್ ಇದೆ ಇಲ್ಲಿ. ಪೂರ್ತಿ ಆ ಕಡೆಯಿಂದ ನೋಡಿ ಹಿಂಗೆ ಹತ್ಕೊಂಡು ಈ ಕಡೆ ಇಳಿಬೋದು. ಮತ್ತು ಇಲ್ಲೊಂದು ರೋಡ್ ಇದೆ, ಇದು ಜಂಕ್ಷನ್ ಥರ. ಸೊ ಎಲ್ಲಿ ಬೇಕಾದ್ರೂ ಎಲ್ಲಾದರೂ ಇಳಿಬೋದು. ಆ ಕಡೆ ಇಳಿಬೋದು, ಇಲ್ಲೋ ಇಳಿಬೋದು, ಅಲ್ಲಿ ಇಳಿಬೋದು. ಮತ್ತು ಅಲ್ಲಿ ಮಾಲ್ ಇದೆ, ಮೂವಿ ಥಿಯೇಟ್ರ್ ಇದೆ ಅಲ್ಲಿ. ಆ್ಯಂಡ್ ಈ ಕಡೆ ನೋಡಿ, ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಇದು ಟ್ಯಾಕ್ಸಿ ಸ್ಟ್ಯಾಂಡು. ಮತ್ತು ಆ ಕಡೆ ಶಾಪ್ಸ್ ಎಲ್ಲ ಇದೆ. ಸ್ಟೇಷನ್ ಪಕ್ಕದಲ್ಲೇ ಇದ್ದಂತಹ ಒಂದು ಕಾರ್ ರೆಂಟಲ್ ಶಾಪಲ್ಲಿ ಕಾರ್ನ ರೆಂಟ್ ಮಾಡ್ಕೋತಾ ಇದ್ದೀವಿ. ಒನ್ಸ್ ಅಗೇನ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ಜಪಾನಲ್ಲಿರುವಂತಹ ಒಂದು ಫುಕುಶಿಮಾ ಪ್ರಿಫೆಕ್ಚರ್ಗೆ ಹೋಗ್ತಾ ಇದ್ದೀನಿ. ಕಾರ್ನ ರೆಂಟ್ ಮಾಡಿಕೊಂಡು ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಫುಕುಶಿಮಾ ಅಂತ ಹೆಸರು ನಿಮ್ಗೆ ಕೇಳಿದ್ರೆ ಒಂದು ನೆನಪಾಗಬಹುದು. ದ್ಯಾಟ್ ಜಪಾನಲ್ಲಿ 2011ರಲ್ಲಿ ಸುನಾಮಿ ಆಗಿತ್ತು. ಅದಕ್ಕಿಂತ ಮುಂಚೆ ಒಂದು 2 ದಿನ ಮುಂಚೆ ಅನಿಸುತ್ತೆ ಅರ್ಥಕ್ವೇಕ್ ಆಯಿತು. ಅದಾದಮೇಲೆ ಸುನಾಮಿ ಆಯಿತು. ಸುನಾಮಿ ಆದಮೇಲೆ ಸುನಾಮಿ ಆಗೋ ಟೈಮಲ್ಲಿ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಕೂಡ ಲೀಕ್ ಆಯಿತು. ಸೊ ಆ ಪ್ರಿಫೆಕ್ಚರ್ ಇರುವಂತಹ ಒಂದು ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸರೌಂಡಿಂಗ್ಸಲ್ಲೇ, ಅಂದರೆ ಆ ಏರಿಯಾಗೆ ಎಂಟ್ರಿ ಇಲ್ಲ. ಸೊ ಅಲ್ಲಿ ಸರೌಂಡಿಂಗ್ ಅಲ್ಲಿರುವಂತಹ ಪ್ಲೇಸಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅನಿಲ್ ಡ್ರೈವ್ ಮಾಡ್ತಾ ಇದ್ದಾರೆ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ವ್ಯೂನ. ನಿಮಗೂ ತೋರಿಸ್ತೀನಿ ನೋಡಿ. ಪ್ಯಾಸೆಂಜರ್ ನಾನು ಇವಾಗ ಪ್ಯಾಸೆಂಜರ್ ಪ್ರಿನ್ಸಸ್. ನೋಡಿ ಮೌಂಟೇನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೌಂಟೇನ್ಸ್ ಫುಲ್ ಗ್ರೀನ್ ಆಗ್ಬಿಟ್ಟಿದೆ ಇವಾಗ. ಜಪಾನ್ ಸೀಸನ್ ಅಂದರೆ ಸೀಸನ್ ಅಪ್ಪ ಹೆಂಗೆ ಚೇಂಜ್ ಆಗುತ್ತೆ. 3-4 ತಿಂಗಳಿಗೆ ಒಂದೊಂದು ಸೀಸನ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ. ಒಂದೊಂದು ಥರ ಇರುತ್ತೆ. ಸಕುರಾ ಟೈಮಲ್ಲಿ ಫುಲ್ ಪಿಂಕ್ ಯೆಲ್ಲೋ ಕಲರ್ ಇರುತ್ತೆ. ಎಲೆ ಬೀಳೋ ಟೈಮಲ್ಲಿ ಎಲ್ಲ ಕಡೆ ಎಲೆ ಯೆಲ್ಲೋ ಕಲರ್ ಆಗಿರುತ್ತೆ. ಇವಾಗ ನೋಡಿ, ಈಗ ಫುಲ್ಲು ಜಪಾನ್ ಗ್ರೀನಾಗಿ ಕಾಣ್ತಾ ಇದೆ. ಸಮ್ಮರಲ್ಲಿ ಈ ಥರ ಇರುತ್ತೆ ಜಪಾನ್. ಸೈಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ನೋಡಿ ಕಾಂಕ್ರೀಟ್ ಹಾಕಿ ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ. ಈ ಕಡೆ ಈ ಟನಲ್ ಬಂತು ನೋಡಿ. ಇದು 1.3 ಕಿಲೋಮೀಟರ್ ಇದೆ. ಇವಾಕಿ ಮಿಜುಯಿಶಿ ಟನಲ್ ಅಂತ ಇದ್ರ ಹೆಸರು. ವಾವ್! ಈ ಟನಲ್ ಒಳಗೆ ಬಂದ ತಕ್ಷಣ ಒಂಥರ ಲೈಕ್ ತಂಪಾಯ್ತಲ್ಲ. ಇದ್ರ ಮೇಲ್ಗಡೆ ಬೆಟ್ಟ. ಆಬ್ವಿಯಸ್ಲಿ ನೀರೆಲ್ಲ ಸೋರ್ತಾ ಇರ್ತಾರೆ ಒಂದ್ಸಲ. ಹೌದಾ? ನೀರು ಯಾಕೆ ಸೋರುತ್ತೆ ಅಂದ್ರೆ ಇಲ್ಲಿ ಪೂರ್ತಿ ಕಾಂಕ್ರೀಟ್ ಅಲ್ಲಿ ಫಿಲ್ ಮಾಡಿರ್ತಾರಲ್ವಾ, ಆದ್ರೂ ಲೀಕ್ ಆಗುತ್ತೆ. ಓಕೆ. ಯಾ ಸೈಡಲ್ಲಿ ನೋಡಿ ನೀರು ಕಾಣಿಸ್ತಾ? ಓಕೆ. Writing in the margins of my mind all day, sipping herbal in the morning just to feel okay. Had a dream I was water just flowing through space, till I landed on the record that my grandma would play. Talk sweet like jazz in the park after rain. What a grass smell green and the air feels sane. Put the phone on mute. ನಾವು ರೀಚ್ ಆಗ್ತೀವಿ 11:54ಕ್ಕೆ. ಓಕೆ, ಸೊ ಇಲ್ಲಿ 7-11 ನಿಲ್ಲಿಸಿ ಒಂದಷ್ಟು ಕ್ಯಾಶ್ ವಿತ್ಡ್ರಾ ಮಾಡಿಕೊಂಡು ಹೋಗಬೇಕು. ಬಿಕಾಸ್ ಕೇವ್ ಹತ್ರ ಕ್ರೆಡಿಟ್ ಕಾರ್ಡು ವರ್ಕ್ ಆಗಲಿಲ್ಲ ಅಂತಂದರೆ ಕ್ಯಾಶಲ್ಲಿ ಪೇ ಮಾಡಬೇಕಾಗುತ್ತೆ ಟಿಕೆಟು. ಸೊ ಬ್ಯಾಕಪ್ಗೆ ಕ್ಯಾಶ್ ಇರಲೇಬೇಕು ಮೌಂಟೇನ್ ಏರಿಯಾ ಹತ್ರ ಹೋಗಬೇಕು ಅಂತಂದರೆ. ಸೊ ನಾವೀಗ 7-11 ಹತ್ರ ನಿಲ್ಲಿಸಿ ಕ್ಯಾಶ್ನ ವಿತ್ಡ್ರಾ ಮಾಡ್ಕೋತೀವಿ. ಜಪಾನಲ್ಲಿ ಅಕ್ಕಿ ರೇಟು ಗಗನಕ್ಕೆ ಏರ್ತಾ ಇದೆ. ಆದರೆ ಇಷ್ಟೊಂದು ನೋಡಿ ಅಕ್ಕಿ ಎಷ್ಟು ಬೆಳೀತಾ ಇದ್ದಾರೆ.
ಆದರೂ ಯಾಕೆ ಅಕ್ಕಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ರೋಡ್ ಉದ್ದಕ್ಕೂ ಫುಲ್ ಗ್ರೀನರಿ ಆಗಿತ್ತು ಆ್ಯಂಡ್ ಸಡನ್ಲಿ ಲುಕ್ ಅಟ್ ದಿಸ್ ಬ್ಲೂ ಕಲರ್ ಕ್ಯಾಸಲ್ ಆ್ಯನಿಮಲ್ ಇರೋ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಫೈನಲಿ ನಮಗೆ ಕಾಣಿಸ್ತು ಅಬುಕುಮ ಕೇವ್ಗೆ ಎಂಟ್ರೆನ್ಸ್ ಹೆಬ್ಬಾಗಿಲು. ಆ್ಯಂಡ್ ಇಲ್ಲಿ ನೋಡಿ ಬೆಟ್ಟದ ಮೇಲ್ಗಡೆ ಕಾರ್ ಪಾರ್ಕ್ ಮಾಡೋ ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಆರ್ಗನೈಸ್ಡ್ ಆಗಿದೆ. ಮೆಚ್ಚಬೇಕು ಇವ್ರ ಡಿಸಿಪ್ಲಿನ್ಗೆ. ಅಲ್ಲಿ ನಿಂತ್ಕೊಂಡು ವ್ಯೂ ನೋಡ್ಬೋದು ಪೂರ್ತಿ ಈ ಒಂದು ಸುಂದರ ಪ್ರಕೃತಿನ. ಕಾರ್ನ ಪಾರ್ಕ್ ಮಾಡಿ ಹಾಗೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಒಂದೆರಡು ಫೋಟೋ ತೊಗೊಂಡು ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರಲ್ಲಿ ಪರ್ ಪರ್ಸನ್ 1200 yen ಕೊಟ್ಟು 2 ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಈ ಸ್ಟ್ಯಾಂಪ್ ಸ್ಟ್ಯಾಂಡ್ ಇತ್ತು. ಸೊ ನಮ್ಮ ಹತ್ರ ಬುಕ್ ಇರಲಿಲ್ಲ, ಸ್ಟ್ಯಾಂಪ್ ಕಲೆಕ್ಟ್ ಮಾಡೋ ಬುಕ್ಕು. ಸೊ ಟಿಕೆಟ್ ಹಿಂದ್ಗಡೆನೇ ನಾವು ಸ್ಟ್ಯಾಂಪ್ ಹಾಕೋತಾ ಇದ್ದೀವಿ. ಜಪಾನಲ್ಲಿ ಸಾಮಾನ್ಯವಾಗಿ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದು ಒಂದು ಹಾಬಿ ಥರ ಆಗಿದೆ. ಸೊ ಹಾಗಾಗಿ ಎಲ್ಲ ಕಡೆ ಟ್ರೈನ್ ಸ್ಟೇಷನ್ಸ್ ಆಗಲಿ, ಟೂರಿಸ್ಟ್ ಸ್ಪಾಟ್ಸ್ ಆಗಲಿ, ಟೆಂಪಲ್ಸ್ ಆಗಲಿ ಈ ಥರ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋ ಜಾಗ ಇರುತ್ತೆ. ಜಪಾನ್ ಟ್ರಿಪ್ಗೆ ಏನಾದರೂ ಬಂದರೆ ನೀವು ನೆನಪಿಗೋಸ್ಕರ ಈ ಥರ ಸ್ಟ್ಯಾಂಪ್ ಕಲೆಕ್ಟ್ ಮಾಡಿ ಇಟ್ಕೋಬೋದು. ಟಿಕೆಟು ತೊಗೊಂಡ್ವಿ, ಅದ್ರ ಹಿಂದ್ಗಡೆ ಹಾಗೆ ಸ್ಟ್ಯಾಂಪು ಕೂಡ ಹಾಕ್ಕೊಂಡ್ವಿ. ವಿಂಡ್ ಟರ್ಬೈನ್ಸ್ ಇದೆ ನೋಡಿ, ಅಲ್ಲಿ 4 ಕಾಣಿಸ್ತಾರೆ ವಿಂಡ್ ಟರ್ಬೈನ್ಸ್. ಅಲ್ಲ 5 ಇದೆ. ಕೇವ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಥರ ಒಂದು ಸೆಮಿ ಓಪನ್ಡ್ ಟನಲ್ ಇದೆ, ಸ್ಟೆಪ್ಸ್ ಇದೆ ನಡ್ಕೊಂಡು ಹೋಗೋದಕ್ಕೆ. ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದಂತೆ ಈ ರೀತಿ ನೋಟಿಸ್ ಹಾಕಿದ್ದಾರೆ. ಏನಿದೆ ಅಂದರೆ ಇಲ್ಲಿ ಒಳಗಡೆ 13.2 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಗೊತ್ತಿಲ್ಲ ಒಳಗಡೆ ಎಷ್ಟು ಚಳಿ ಇರುತ್ತೋ. ಲೆಟ್ಸ್ ಸಿ. ನಾವು ನೋಡಿದ್ರೆ ಸಮ್ಮರ್ ಗೆಟಪಲ್ಲಿ ಬಂದಿದ್ದೀವಿ, ಒಳಗಡೆ ವಿಂಟರ್ ಫೀಲ್ ಆಗಬಹುದು. ತಡ ಮಾಡದೆ ಹೋಗ್ತಾ ಇರೋಣ ಒಳಗಡೆ. ಇದು ಎಂಟ್ರೆನ್ಸ್ ಅಲ್ವಾ, ಇಲ್ಲಿಂದನೇ ಬಂದಿದ್ದು. ಈಗ ನಾವು ಬಂದಿದ್ದೀವಿ ಇವತ್ತು ಒನ್ ಆಫ್ ದ ಜಪಾನ್ಸ್ ಗ್ರೇಟೆಸ್ಟ್ ಲೈಮ್ಸ್ಟೋನ್ ಕೇವ್, ಅಬುಕುಮ ಕೇವ್. ಈ ಕೇವ್ನ 1969ರಲ್ಲಿ ಆಕ್ಸಿಡೆಂಟಲಿ ಡಿಸ್ಕವರ್ ಮಾಡಿದ್ದಂತೆ ಇದು. ಇನ್ನ ಮೇಲ್ಗಡೆ ಡಿಸ್ಕವರ್ ಮಾಡ್ತಾರೆ ಹೇಗೆ ಹೋಗ್ಬೋದು ಅಂತಲ್ವಾ. ಅಲ್ಲಿವರೆಗೂ ಕಟ್ಟಿದ್ದಾರೆ ಮೇಲ್ಗಡೆ ಸಿ, ಬಟ್ ಎಂಟ್ರಿ ಇಲ್ಲ. ಅಲ್ಲಿನೂ ಒಂಥರ ಮುಖ ಥರ ಕಾಣ್ತಿದೆ. ಸುಬೇರಿ ಅಸುಯಿ ಕೇವ್ ಒಳಗಡೆ ಇನ್ನೊಂದು ಎಂಟ್ರಿ ಇತ್ತು. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ತುಂಬ ಸ್ಲಿಪ್ಪರಿ ಇರುತ್ತೆ ಅಂತ ಅಲ್ಲಿ ನೋಟಿಸ್ ಹಾಕಿದ್ದಾರೆ. ಸೊ ನಿಧಾನಕ್ಕೆ ಬಕ್ಕೊಂಡು ಆರಾಮಾಗಿ ಹೋಗೋಣ. ಒಳಗಡೆ ಅಲ್ಲೊಂದು ನೋಡಿ ಬೌಲ್ ಥರ ಇಟ್ಟಿದ್ದಾರೆ, ಅದರೊಳಗಡೆ ಕಾಯಿನ್ ಹಾಕ್ಬೇಕು. ನೋಡಿ ಕಾಯಿನ್ ಹಾಕ್ತಾ ಇದ್ದೀವಿ. ಬಿಡುತ್ತಾ 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 ಬಿಟ್ಟು ರೆಡಿ ಹೋಗಿತ್ತು. ತುಂಬ ಕೆಳಗಿದೆ, ಆಲ್ಮೋಸ್ಟ್ ಕುತ್ಕೊಂಡು ಹಿಂಗೆ ಹೋಗ್ಬೇಕು. ಹಿಂಗೆ ಕುತ್ಕೊಂಡು ಪನಿಷ್ಮೆಂಟ್, ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ. ಬರೋಕ್ಕಂತೂ ಸಖತ್ ಕಷ್ಟ ಇದೆ. ಅಲ್ಲಿ ಒಂದು ಹತ್ರ ಫುಲ್ ಸ್ಲಿಪ್ಪರಿ. ನನ್ನ ಮೊಬೈಲ್ ಪವರ್ ಬಟನ್ ಪ್ರೆಸ್ ಆಗಿಬಿಟ್ಟು ಸಡನ್ನಾಗಿ ಎಮರ್ಜೆನ್ಸಿ ಸೌಂಡ್ ಬರೋದ ಒಳಗಡೆ. ನನಗೆ ಹತ್ಕೋಬೇಕೇನಾದರೂ ಬಂತಾ ಅಂತ ಭಯ ಆಯಿತು. ಸೊ ಇಷ್ಟೇ. ಇದಕ್ಕಿಂತ ದಪ್ಪ ಇರೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಬಂದಿದ್ವಿ.
ಏನೋ ಬರೋಕ್ಕಾಗ್ತಿಲ್ಲ. ಬ್ಯಾಗು ಹಾಕ್ಕೊಂಡಿದ್ದೀನಿ. ಓ ಕೇರ್ಫುಲ್, ನಿಧಾನ. ಓಕೆ, ಫೈನಲಿ ಬಂದ್ಬಿಟ್ಟು. ನಾನು ಸಣ್ಣ ಇದ್ದೀನಲ್ಲ, ಬೇಗ ಬರುತ್ತೆ. ಓಪ್ಸ್ ಓಪ್ಸ್ ಓ ನೀರು ಹರಿತದೆ ನೋಡಿ ಒಳಗಡೆ. ಚೆನ್ನಾಗಿದೆ ಸೌಂಡ್ ಕೇಳೋಕ್ಕೆ. ನೋಡಿ ಇಲ್ಲಿಂದ ನೀರು ಹರಿತಾ ಇದೆ. ಇಲ್ಲಿ ನೀರು ಹರ್ಕೊಂಡು ಹಿಂಗೆ ಹೋಗ್ತದೆ. ಒಂದು ಸ್ಟ್ರಕ್ಚರು ಆಲ್ಮೋಸ್ಟ್ ಸ್ಟ್ರೇಟರ್ ಒಂದು ಕ್ಯಾರೆಕ್ಟರ್ ಬರ್ತದೆ, ಸೇಮ್ ಅದೇ ಥರನೇ ಇದೆ. ಇದನ್ನ ನೋಡಿ ಇನ್ಸ್ಪೈರ್ ಆಗಿರ್ಬೋದು. ಮೇನ್ ಗೇಟಲ್ಲಿ ಒಬ್ಬರಿಗೆ ಅಡಲ್ಟ್ಗೆ 1200 ಒಬ್ಬರಿಗೆ ಟಿಕೆಟು. ಅದು ತಗೊಂಡು ಎಂಟ್ರಿ ಆದ್ವಿ. ಅದಾದಮೇಲೆ ಒಳಗಡೆ ಇನ್ನೊಂದು ಕೌಂಟ್ರ್ ಇತ್ತು. 300 ರುಪೀಸ್ ಕೊಟ್ಟು ಇನ್ನೊಂದು ಎಂಟ್ರಿ ತೊಗೊಂಡು ಬಂದ್ವಿ. ನಿಜವಾಗ್ಲೂ 300 ಕೊಟ್ಟು ಬಂದಿದ್ದಕ್ಕೂ ಸಾಕಾಯಿತು. ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಇದು ಎಕ್ಸ್ಪ್ಲೋರ್ ವೇ ಅಂತ. ಇದ್ರ ಹೆಸರು ಎಕ್ಸ್ಪ್ಲೋರ್ ವೇ ಅಂತ. ಸೊ ಕೇವ್ಗೆ ಎಂಟ್ರಿ ಆದಮೇಲೆ ಇನ್ನೊಂದು ಕೌಂಟರ್ ಇರುತ್ತೆ, ಅಲ್ಲಿ 300 ರುಪೀಸ್ ಟಿಕೆಟ್ ತೊಗೊಂಡು ಖಂಡಿತ ಬನ್ನಿ, ತುಂಬ ಚೆನ್ನಾಗಿದೆ. ಕೇವ್ ಸೀಲಿಂಗ್ ನೀವು ನೋಡ್ತಾ ಇರೋದು ನೋಡಿ, ಅದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ತುಂಬ ವರ್ಷಗಳು ತೊಗೊಂಡಿರುತ್ತೆ ಇದೆಲ್ಲ ಫಾರ್ಮ್ ಆಗೋದಕ್ಕೆ. ಆ್ಯಂಡ್ ಲಕ್ಕಿಲಿ ಆಕ್ಸಿಡೆಂಟಲಿ ಡಿಸ್ಕವರ್ ಮಾಡಿರೋದಕ್ಕೆ ನಮಗೆಲ್ಲ ನೋಡೋಕ್ಕೆ ಸಿಕ್ತು ಈ ಬ್ಯೂಟಿಫುಲ್ಲಾಗಿರೋಂಥ ಕೇವ್. ಜಪಾನಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಕೇವ್. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಟಲ್ ಶೇಪ್ ಫಾರ್ಮ್ ಆಗಿದೆ. ಅಂದರೆ ನೀಡಲ್ ಥರ ರೈಸ್ ಗ್ರೈನ್ ಸೈಜಿಂದ ಹಿಡಿದು 10 ಸೆಂಟಿಮೀಟರ್ವರೆಗೂ ಇದೆಯಂತೆ. ನೀಡಲ್ ಥರ ಫಾರ್ಮ್ ಆಗಿರುತ್ತಲ್ಲ ಕ್ರಿಸ್ಟಲ್. ನೋಡಿ ಇಲ್ಲಿ ಸೆಟ್ಸುಬಿ ಟೆಂಕೆನ್ನೋ ತಮ್ಮಿ ಟಚಿ ಕಿಂಚಿ ಅಂತ ಇದೆ. ಅಂದರೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಎಂಟ್ರಿ ಮಾಡೋದಕ್ಕಾಗೋದಿಲ್ಲ. ಮೇಂಟೆನೆನ್ಸ್ ಪ್ರಾಬ್ಲಮ್ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ, ಬಿಟ್ಟಿದೆ ಅಲ್ಲೆಲ್ಲ ಹೋಗಿ ನೋಡ್ಬೋದಾಗಿದೆ. ಒಳ್ಳೆ ಕಾಲ್ ಥರ ಇದೆ ಇದು ಅಲ್ವಾ? ಲೈಕ್ ನೇತಾಡೋ ಥರ ಇದೆ. ಅಲ್ಲಿ ಕ್ರಿಸ್ಮಸ್ ಟ್ರೀ ಥರ ಫಾರ್ಮ್ ಆಗಿದೆ ಇದು. ಲೈಮ್ ಸ್ಟೋನ್ ಕ್ರಿಸ್ಮಸ್ ಟ್ರೀ. ಇದೇನೋ ಇದೆ, ಇದೊಂದೇನೋ ಇದೆ. ಇಲ್ಲಿ ನೋಡಿ, ಕೇವ್ ಒಳಗಡೆ ಟೆಂಪ್ರೇಚರ್ ತುಂಬ ಕಮ್ಮಿ ಇದೆಯಲ್ಲ. ಸೊ ನ್ಯಾಚುರಲ್ ಆಗಿ ವೈನೆಲ್ಲ ರಿಫ್ರಿಜಿರೇಟ್ ಮಾಡ್ತಾ ಇದ್ದಾರೆ. ನೇಚರ್ ಅಡ್ವಾಂಟೇಜ್ ತೊಗೊಂಡು ವೈನು, ವಿಸ್ಕಿ ಎಲ್ಲ ರೆಫ್ರಿಜರೇಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇದು ವಿಸ್ಕಿ ವೈನ್. ಅದು ವೈನು, ಇದು ವಿಸ್ಕಿನ ತಣ್ಣಗಾಕಿಟ್ಟಿದ್ದಾರೆ ಒಳಗಡೆ. ಹೊರಗಡೆ ಬಂದಮೇಲೆ ನಮ್ಮ ಕ್ಯಾಮರಾ ಗತಿ ನೋಡಿ ಹೆಂಗಾಗಿದೆ. ವಾವ್, ಓ ಕ್ಯಾಮ್ರಾ ಎಲ್ಲ ಹಿಂಗಾಗಿದೆ. ಕ್ಯಾಮ್ರಾ ಎಲ್ಲ ಫಾಗ್ ಆಗೋಗಿದೆ. ಏನು ಡ್ಯಾಮೇಜ್ ಆಗಲ್ವಲ್ಲ? ಫಾಗ್ ಹೋದಾಗ ಅದು ಬಬಲ್ಸ್, ವಾಟರ್ ಬಬಲ್ಸ್ ಆಗ್ಬಿಡುತ್ತೆ ಒಳಗಡೆ. ಬೆಟ್ಟದ ಮೇಲ್ಗಡೆ ಈ ಥರ ಒಂದು ಪಾಂಡ್ ಮಾಡಿ ಅಲ್ಲಿ ಈ ಥರ ಕೋಯಿ ಫಿಶ್ಗಳನ್ನ ತೊಗೊಂಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಚಿಕ್ಕದಾಗಿ ಗಾರ್ಡನ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಜಾಪನೀಸ್ ಸ್ಟೈಲ್ ಗಾರ್ಡನ್, ಎಲ್ಲ ಬೋನ್ಸಾಯಿ ಟ್ರೀಸ್ ಇದೆ. ವಾವ್, ಇರಿ ಅದು ಸ್ಪೂನ್
ಸಾಫ್ಟ್ ಕ್ರೀಮು ಯಮಗುದೋದು ಇದು ಲ್ಯಾವೆಂಡರ್ ಫ್ಲೇವರ್. ಫ್ಯಾಮಿಲಿ ಮಕ್ಕಳು ಜೊತೆ ಬರ್ತಾರೆ ಈ ಕೇವ್ ಒಳಗಡೆ ನೋಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಹೊರಗಡೆ ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದು ಚಿಕ್ಕದಾಗಿ ಬೆಂಚೆಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಅಲ್ಲಿಂದ ಸಾಫ್ಟ್ ಕ್ರೀಮ್ ತೊಗೊಂಡು ಇಲ್ಲಿ ಬಂದು ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಈ ಒಂದು ಅಬುಕುಮಾ ಕೇವ್ಗೆ ಬರೋದಕ್ಕೆ ಟೋಕಿಯೋಯಿಂದ 3 ಅವರ್ಸ್ ತಗೊಳುತ್ತೆ. ರೋಡ್ಗಳು ನೋಡಿ ಫೆಸಿಲಿಟಿ ಹೇಗಿದೆ. ಆ್ಯಂಡ್ ಈ ಕಡೆ ನೋಡಿ ಪಾರ್ಕಿಂಗ್ ಏರಿಯಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ಬೆಟ್ಟದ ಮೇಲ್ಗಡೆ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ರೆಸ್ಟೋರೆಂಟು ಇದೆ, ಸೊವಿನಿಯರ್ ಶಾಪಿಂಗ್ ಇದೆ, ಮಕ್ಳಿಗೆ ಆಟ ಆಡೋದಕ್ಕೆ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಅಂದರೆ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ ಬ್ರಿಡ್ಜ್, ಅದು ಮೆಟಲ್ ಬ್ರಿಡ್ಜು. ಇಷ್ಟ ಆಗಿತ್ತು ಅಬುಕುಮಾ ಕೇವ್ಸ್ ವಿಡಿಯೋ. ಈ ಜಾಗಕ್ಕೆ ಚಿಕ್ಕ ಮಕ್ಕಳು ಬರ್ಬೋದು, ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ. ಸಮ್ಮರ್ ಟೈಮಲ್ಲಂತೂ ಮಸ್ಟ್ ರೆಕಮೆಂಡೆಡ್ ಜಾಗ. ಮತ್ತೆ ಮುಂದಿನ ವಿಡಿಯೋ ಆ್ಯಂಡ್ ಮುಂದಿನ ಜಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಮತಾನೇ.